ಕರಾವಳಿ ಇದು ಗುರುದತ್ತ ಗಣಿಗ ಅವರ ನಿರ್ದೇಶನದಿಂದ ಮೂಡಿಬಂದ ಸಿನಿಮಾ. ಕರಾವಳಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಕಲ್ಚರ್, ದೈವಾರಾಧನೆ, ಸಮುದ್ರ ಮತ್ತೆ ಕಂಬಳ. 15 ಸೆಕೆಂಡ್ ಓಡೋ ಕಂಬಳದ ರೇಸ್ ನಾವೆಲ್ಲ ನೋಡಿರ್ತೀವಿ. ಆದ್ರೆ ಆ ರೇಸ್ ಹಿಂದಿರುವ ಜನರ ಲೈಫ್, ಅಲ್ಲಿನ ಮನುಷ್ಯ ಪ್ರಾಣಿ ಬಾಂಧವ್ಯ ಮತ್ತೆ ಅಲ್ಲಿ ನಡೆಯುವ ಗಲಾಟೆ ಪಾಲಿಟಿಕ್ಸ್ ಹೇಗಿರುತ್ತೆ, ಇದನ್ನೇ ಇಟ್ಕೊಂಡು ಅಂಬಾರಿ ಸಿನಿಮಾ ಮಾಡಿದ್ದ ಗುರುದತ್ತ ಗಣಿಗ ಅವರು ಡೈನಾಮಿಕ್ ಸ್ಟಾರ್ ಪ್ರಜ್ವಲ್ ದೇವರಾಜ್ ಮತ್ತೆ ನಮ್ಮ ರಾಜ್ ಬಿ ಶೆಟ್ಟಿ ಅವರನ್ನ ಇಟ್ಕೊಂಡು ಮಾಡಿರೋ ಸಿನಿಮಾನೇ ಕರಾವಳಿ. ಒಂದು ಕಡೆ ಕಂಬಳದ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ರಗಡ್ ರಾ ಕಥಾ ಹಂದರ, ಇನ್ನೊಂದು ಕಡೆ ಟ್ರೈಲರ್ ರಿಲೀಸ್ ಆದಾಗಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗಿರೋ ಪ್ರಜ್ವಲ್ ದೇವರಾಜ್ ಅವರ ಫೇಕ್ ವಾಯ್ಸ್ ಅಂದ್ರೆ ಡಬ್ಬಿಂಗ್ ವಿವಾದ. ನಿಜವಾಗ್ಲೂ ಕರಾವಳಿ ಸಿನಿಮಾದಲ್ಲಿ ಪ್ರಜ್ವಲ್ ಅವರ ರಿಯಲ್ ವಾಯ್ಸ್ ಯಾಕಿಲ್ಲ? ಪ್ರಜ್ವಲ್ ಡಬ್ಬಿಂಗ್ ಮಾಡಲೇ ಇಲ್ವಾ? ನಿರ್ದೇಶಕರು ಅವರ ಧ್ವನಿ ಚೇಂಜ್ ಮಾಡಿದ್ದೇಕೆ? ಮತ್ತು ಈ ಸಿನಿಮಾ ಥಿಯೇಟರ್ನಲ್ಲಿ ನಿಮ್ಮ ಹಣ ಹಾಗೂ ಸಮಯಕ್ಕೆ ಯೋಗ್ಯವಾಗಿದೆಯಾ? ಎಲ್ಲವನ್ನು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಕರಾವಳಿ ಸಿನಿಮಾದ ಪ್ರತಿಯೊಂದು ಪ್ಲಸ್ ಹಾಗೂ ಮೈನಸ್ ಮತ್ತು ಡಬ್ಬಿಂಗ್ ಸತ್ಯತೆಯ ಬಗ್ಗೆ ಬಚ್ಚಿಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇನ್ನು ಈ ಮೂವಿಯ ಫ್ಲರ್ಟ್ ವಿಷಯಕ್ಕೆ ಬರೋದಾದ್ರೆ, ಕರಾವಳಿಯ ಒಂದು ಹಳ್ಳಿಯಲ್ಲಿ ನಡೆಯುವ ಕಟ್ಪಾಡಿ ಕಂಬಳ ಮತ್ತು ಆ ಭಾಗದ ಸಂಸ್ಕೃತಿಯ ಸುತ್ತ ಕತೆ ಸಾಗುತ್ತೆ. ಪ್ರಜ್ವಲ್ ದೇವರಾಜ್ ಮತ್ತು ಪಾತ್ರ ಮತ್ತು ರಾಜ್ ಬಿ ಶೆಟ್ಟಿ ಅವರ ಮಾವೀರ ಅನ್ನೋ ಕ್ಯಾರೆಕ್ಟರ್ ಮಧ್ಯ ನಡೆಯುವ ಸಂಘರ್ಷ, ಹಳ್ಳಿ ರಾಜಕೀಯ ಅಡಚಣೆಗಳು ಮತ್ತು ಪ್ರಕೃತಿ ಮನುಷ್ಯನ ನಡುವಿನ ಹೋರಾಟ ಈ ಸಿನಿಮಾದ ಮೇನ್ ಫ್ಲರ್ಟ್ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಕಥೆಯ ಕ್ಯಾರೆಕ್ಟರ್ ಬಗ್ಗೆ ನೋಡೋದಾದ್ರೆ, ಪ್ರಜ್ವಲ್ ದೇವರಾಜ್ ಮಚ್ಚು ಹಿಡಿದು ಮಾಸ್ ರೌಡಿಸಂ ಮಾಡ್ತಾ ಪ್ರಜ್ವಲ್ ಅವರನ್ನ ಈ ತರ ರಗಡ್ ರೊಟೇಟ್ ಕ್ಯಾರೆಕ್ಟರ್ ನಲ್ಲಿ ನೋಡೋದು ನಿಜಕ್ಕೂ ಒಂಥರ ಫ್ರೆಶ್ ಫೀಲ್ ಅಂತ ಅನ್ಸುತ್ತೆ. ಅವರ ಬಾಡಿ ಲ್ಯಾಂಗ್ವೇಜ್, ಕರಾವಳಿ ಶೈಲಿಯ ನಡವಳಿಕೆ ತುಂಬಾ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಒಂಥರ ಅವರ ಕೆರಿಯರ್ ನಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ತಪ್ಪಾಗಲ್ಲ. ಇನ್ನು ರಾಜ್ ಬಿ ಶೆಟ್ಟಿ ಬಾಸ್, ರಾಜ್ ಬಿ ಶೆಟ್ಟಿ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಆ ಎನರ್ಜಿನೇ ಬೇರೆ. ಮಹಾವೀರ ಅನ್ನೋ ಪಾತ್ರದಲ್ಲಿ ಅವರ ಇಂಟೆನ್ಸಿಟಿ, ಕಣ್ಣಿನ ಎಕ್ಸ್ಪ್ರೆಷನ್, ಅಬ್ಬಬ್ಬಾ. ರಾಜ್ ಬಿ ಶೆಟ್ಟಿ ಅವರು ಈ ಕರಾವಳಿ ಕಲ್ಚರ್ ನ ಮಣ್ಣಿನ ಮಗ ಇದ್ದ ಹಾಗೆ. ಅವರು ಪ್ರೆಸೆಂಟ್ ಇಡೀ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಸಪೋರ್ಟಿಂಗ್ ಕಾಸ್ಟ್ ವಿಷಯಕ್ಕೆ ಬರೋದಾದ್ರೆ, ಸಂಪದ ಮತ್ತು ಸುಷ್ಮಿತಾ ಭಟ್ ಅವರ ರೋಲ್ ಸಿನಿಮಾಗೆ ಕ್ಯೂಟ್ ಎಮೋಷನಲ್ ಟಚ್ ಕೊಡುತ್ತೆ. ಇನ್ನು ರಮೇಶ್ ಇಂದಿರಾ, ಮಿತ್ರ, ಗೋವಿಂದ ಗೌಡ ಅವರ ಕ್ಯಾರೆಕ್ಟರ್ಗಳು ಕತೆಗೆ ಸಖತ್ ವೆಂಟೇಜ್ ತಂದುಕೊಟ್ಟಿವೆ. ಇನ್ನು ಈ ಸಿನಿಮಾದ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ ವಿಷಯಕ್ಕೆ ಬರೋದಾದ್ರೆ, ಪ್ಲಸ್ ಪಾಯಿಂಟ್ ಕಡೆ ಆದ್ರೆ ರಗಡ್ ಅಂಡ್ ರೊಟೇಟ್ ಸ್ಟೋರಿ, ಕರಾವಳಿಯ ಅನ್ಸೀನ್ ಕಲ್ಚರ್ ಮತ್ತು ಕಂಬಳದ ಹಿನ್ನೆಲೆಯ ಸಿನಿಮಾ ಆಗಿದೆ. ಇನ್ನೊಂದು ಕಡೆ ಪ್ರಜ್ವಲ್ ಮತ್ತು ರಾಜ್ ಬಿ ಶೆಟ್ಟಿ ಅವರ ಜುಗಲ್ಬಂದಿ, ಇಬ್ಬರ ಆಕ್ಟಿಂಗ್ ಜುಗಲ್ಬಂದಿ ಸ್ಕ್ರೀನ್ ಮೇಲೆ ಫೈರ್ ಅಂತಾನೆ ಹೇಳ್ಬೋದು. ಇನ್ನು ಸಚಿನ್ ಬಸೂರ್ ಅವರ ಬಿಜಿಎಂ, ಇಂಟೆನ್ಸ್ ಸೀನ್ ಗಳಿಗೆ ಬಿಜಿಎಂ ಜೀವ ತುಂಬಿದೆ. ನೆಕ್ಸ್ಟ್ ಕ್ಲೈಮ್ಯಾಕ್ಸ್, ಕೊನೆಯ 20 ಮತ್ತು 25 ನಿಮಿಷ ನಿಮ್ಮನ್ನು ಸೀಟ್ ಎಡ್ಜ್ ನಲ್ಲೇ ಕೂರಿಸುತ್ತಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ ಕಡೆ ಬರೋದಾದ್ರೆ, ಫಸ್ಟ್ ಹಾಫ್ ಫೇಸಿಂಗ್. ಫಸ್ಟ್ ಹಾಫ್ ನಲ್ಲಿ ಕತೆ ಬಿಲ್ಡಪ್ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕೆಲವರಿಗೆ ಸ್ಲೋ ಅನಿಸ್ಬೋದಂತ ಅನ್ಸುತ್ತೆ. ಇನ್ನು ಸೆಕೆಂಡ್ ಆಗಿ ಲೋಕಲ್ ಡೈಲಾಗ್ಸ್, ಕರಾವಳಿ ಶೈಲಿಯ ಕನ್ನಡ ಭಾಷೆಯ ಟಚ್ ಜಾಸ್ತಿ ಇರೋದ್ರಿಂದ ಕಂಪ್ಲೀಟ್ ಉತ್ತರ ಕರ್ನಾಟಕ ಅಥವಾ ಬೇರೆ ಭಾಗದವರಿಗೆ ಕೆಲವೊಂದು ಡೈಲಾಗ್ಸ್ ಅರ್ಥ ಮಾಡಿಕೊಳ್ಳಕ್ಕೆ ಸ್ವಲ್ಪ ಗಮನ ಬೇಕಂತ ಹೇಳ್ಬೋದು. ನೀವು ಕಾಂತಾರ, ಗರುಡ ಗಮನ, ವೃಷಭ ವಾಹನ ತರ ರಿಯಲಿಸ್ಟಿಕ್ ನಮ್ಮ ಮಣ್ಣಿನ ಕತೆಗಳನ್ನು ಇಷ್ಟಪಡ್ತೀರಾ ಅಂದ್ರೆ ಕರಾವಳಿ ಈಸ್ ಎ ಮಸ್ಟ್ ಅಂಡ್ ವಾಚ್ ಇನ್ ಥಿಯೇಟರ್ಸ್. ಇನ್ನು ಈ ಸಿನಿಮಾದ ಪ್ರಜ್ವಲ್ ದೇವರಾಜ್ ಅವರ ಡಬ್ಬಿಂಗ್ ವಾಯ್ಸ್ ವಿಷಯಕ್ಕೆ ಬರೋದಾದ್ರೆ, ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಟ್ರೈಲರ್ ರಿಲೀಸ್ ಆದಾಗ ಪ್ರಜ್ವಲ್ ಅಭಿಮಾನಿಗಳಿಗೆ ಅತಿ ದೊಡ್ಡ ಶಾಕ್ ಸಿಕ್ಕಿದ್ದು. ಅಂದ್ರೆ ತೆರೆ ಮೇಲೆ ಪ್ರಜ್ವಲ್ ಕಾಣಿಸುತ್ತಾರೆ, ಆದ್ರೆ ಕೇಳಿಸಿದ್ದು ಬೇರೆ ಯಾರ್ದೋ ಧ್ವನಿ. ಇದರಿಂದ ಅಭಿಮಾನಿಗಳು ಟ್ರೇಲರ್ ಲಾಂಚ್ ಇವೆಂಟ್ ನಲ್ಲೂ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸತ್ಯ ಏನು? ಪ್ರಜ್ವಲ್ ರಿಯಲ್ ವಾಯ್ಸ್ ಯಾಕಿಲ್ಲ ಸಿನಿಮಾದಲ್ಲಿ? ಮೊದಲನೇದಾಗಿ ಡಬ್ಬಿಂಗ್ ಕರೆಯಲೇ ಇಲ್ಲ. ಪ್ರಜ್ವಲ್ ಅವರ ಪ್ರಕಾರ ಅವರು ಕರಾವಳಿಯಲ್ಲಿ ಕನ್ನಡ ಶೈಲಿಯನ್ನು ಕಲಿಯಲು ಡೈನಾಮಿಕ್ ಕೋಚ್ ಕೇಳಿದ್ರಂತೆ. ಶೂಟಿಂಗ್ ನಲ್ಲೂ ಕರಾವಳಿ ಭಾಷೆಯಲ್ಲೇ ಮಾತಾಡಿದ್ರು, ಆದರೆ ಪೋಸ್ಟ್ ಪ್ರೊಡಕ್ಷನ್ ಸಮಯದಲ್ಲಿ ಅವರಿಗೆ ಡಬ್ಬಿಂಗ್ ಮಾಡಲು ಆಹ್ವಾನವೇ ಇರಲಿಲ್ಲ. ಇನ್ನೊಂದು ಕೊನೆಯ ಕ್ಷಣದ ಆಘಾತ. ಟ್ರೈಲರ್ ಬಿಡುಗಡೆಯಾಗುವ ಹಿಂದಿನ ದಿನ ಪ್ರಜ್ವಲ್ ಅವರಿಗೆ ಟ್ರೈಲರ್ ಕಳುಹಿಸಿದಾಗ ತಮ್ಮ ಪಾತ್ರಕ್ಕೆ ಬೇರೆ ಡಬ್ಬಿಂಗ್ ಆಕ್ಷನ್ ಧ್ವನಿ ನೀಡಿರೋದು ಅವರಿಗೆ ತಿಳಿಯಿತು. ನಾನು ಡಬ್ ಮಾಡಿ ಅದು ಶೂಟ್ ಆಗದೆ ಬದಲಾಯಿಸಿದ್ದರೆ ಒಪ್ಪುತ್ತಿದ್ದೆ, ಆದ್ರೆ ನನಗೆ ಆ ಅವಕಾಶನೇ ಸಿಗ್ಲಿಲ್ಲ ಅಂತ ಪ್ರಜ್ವಲ್ ತಮ್ಮ ಬೇಸರ ವ್ಯಕ್ತಪಡಿಸಿದ್ರು.
ಇನ್ನು ನೀವು ಸಿನಿಮಾ ನೋಡಿದ್ರೆ ನಿಮ್ಗೇನಂತ ಅನ್ಸ್ತು? ಪ್ರಜ್ವಲ್ ಅವರ ಆಕ್ಟಿಂಗ್ ಇಷ್ಟ ಆಯ್ತಾ? ಅಥವಾ ರಾಜ್ ಬಿ ಶೆಟ್ಟಿ ಅವರ ಮಹಾವೀರ ಇಷ್ಟ ಆಯ್ತಾ? ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯೂನಿಟ್ 10. ಬಾಯ್ ಬಾಯ್, ಟೇಕ್ ಕೇರ್.